ಮಾತಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರಾಗಿರುವಂತ ಶ್ರೀವತ್ಸ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರೀವತ್ಸ ಅವರು ನಮಸ್ಕಾರ. ಹಲೋ, ಶ್ರೀವತ್ಸ ಅಂತ. ಶ್ರೀವತ್ಸ ಅವರು ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್, ಧ್ವನಿ ಕೇಳಿಸ್ತಾ ಇದೆ ಸರ್. ಸಿದ್ದರಾಮಯ್ಯ ಅವರು ಈಗ ಈ ಮೂಡ ಸೈಟ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ದಾರೆ. ಅವರು ಸ್ಪಷ್ಟನೆ ಕೊಡ್ತಾ ಇರೋದು, ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾಗಲೇ ಸೈಟ್ ಕೊಟ್ಟಿದ್ರು. ರಿಂಗ್ ರೋಡ್ ಪಕ್ಕದ ಸೈಟ್ ಅನ್ನ ನನ್ನ ಬಾಮೈದ ಖರೀದಿ ಮಾಡಿದ್ದ, ಬಾಮೈದಿಂದ ನನ್ನ ಹೆಂಡತಿಗೆ ದಾನವಾಗಿ ಬಂತು ಅಂತ ಹೇಳ್ತಾ ಇರೋದು. ಇದನ್ನು ನೀವು ಯಾವ ರೀತಿ ನೋಡ್ತೀರಿ? ಮುಖ್ಯಮಂತ್ರಿಗಳಂತೂ ಈಗ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಅಲ್ಲ, ನನಗೆ ಇರುವ ಮಾಹಿತಿಗಳು ಈ ಮುಖ್ಯಮಂತ್ರಿಗಳ ಮನೆಯವ್ರದ್ದು ಏನ್ ದಾಖಲೆಗಳು ಬಂದಿತ್ತು ಅದಕ್ಕೆ ಸಂಬಂಧಪಟ್ಟ ಹೇಳಿದ್ರೆ ಎಲ್ಲ ದೇವನವರು ಕೆಸರೆ ಅನ್ನೋ ಭಾಗದಲ್ಲಿ ಸೈಟ್ ಇತ್ತು, ಅದಕ್ಕೆ ಆಲ್ಟರ್ನೇಟ್ ಸೈಟ್ ಆಗಿ ವಿಜಯನಗರ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇರುವಂತದ್ದು. ಬಿಜೆಪಿಯವರ ಕಾಲದಲ್ಲಿ ಕೊಟ್ಟಿದ್ರು ಯಾರೇ ಮಾಡಿದ್ರು ತಪ್ಪೇನೆ. ಈಗ ನಿನ್ನೆ ಭೈರತಿ ಸುರೇಶ್ ಅವರು ಹೇಳಿದ ಪ್ರಕಾರ ಇಲ್ಲಿ ಬಂದು ತನಿಖೆ ಮಾಡಿಸಿ, ಎಷ್ಟು ವರ್ಷದ ಹಿಂದಿನಿಂದಾನು ತನಿಖೆ ಮಾಡಿಸಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿ ಮೈಸೂರು ನಗರಾಭಿವೃದ್ಧಿ ಉಳಿಲಿ ಅನ್ನುವಂತ ಒತ್ತಾಯ ನಂದು. ಉಳಿಸ್ಲಿ, ಯಾರ್ಯಾರ್ದಾಗಿದೆ ಎಲ್ಲವೂ ತೆಗಿಲಿ, ತನಿಖೆ ಮಾಡ್ಲಿ, ನಿವೃತ್ತ ನ್ಯಾಯಾಧೀಶರಿಂದಾನೋ ಸಿಟ್ಟಿಂಗ್ ಜಡ್ಜಿಂದಾನೋ ಮಾಡಿಸ್ಲಿ. ಮೈಸೂರಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಅವರೆಲ್ಲರೂ ಬಂದು ದಾಖಲಾತಿಗಳು, ಸಾವಿರಾರು ದಾಖಲಾತಿಗಳು ಬರುತ್ತೆ ಸರ್. ಇದು ತುಂಬಾ ಜನಕ್ಕೆ ಅನ್ಯಾಯ ಆಗಿದೆ. ತುಂಬಾ ಜನ, ಒಂದು 80-85 ಸಾವಿರ ಜನ ನಿವೇಶನ ವಂಚಿತರು ಮೂಡದಲ್ಲಿ ನಿವೇಶನಕ್ಕೆ ಕಾಯ್ತಾ ಇದ್ದಾರೆ. ಮಾಡ್ಬೋದು, ಆದ್ರೆ ಮುಖ್ಯಮಂತ್ರಿಗಳು ಎಲ್ಲವನ್ನೂ, ಅಂದ್ರೆ ನಾವು ಮುಖ್ಯಮಂತ್ರಿಗಳ ಮನೆಯವ್ರದ್ದು ವಿಷಯ ಬಂದಂತ ಸಂದರ್ಭದಲ್ಲಿ ನಮ್ಮ ಹತ್ರ ದಾಖಲಾತಿಗಳು ಇರಲಿಲ್ಲ. ಆದ್ರೆ ಈಗ ಬಂದಿರೋದಲ್ಲ ಈ ತರದ್ದು ಅವ್ರ ಮನೆಯವರಿಗೆ ತಗೊಂಡಿದ್ದಾರೆ, ಆಲ್ಟರ್ನೇಟ್ ಸೈಟ್ ತಗೊಂಡಿದ್ದಾರೆ ಅಂತ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಡಬೇಕು. ಮತ್ತು ಬಿಜೆಪಿ ಸರ್ಕಾರದಿಂದ ಆಗಿದ್ರೆ ಎಲ್ಲವೂ ತನಿಖೆಗೆ ಒಳಪಡ್ಲಿ ಅನ್ನೋದನ್ನ ಆಗ್ರಹಿಸ್ತೇನೆ. ಆದ್ರೆ ನಿಯಮ ಬಾಹಿರವಾಗಿಯೇ ನಿವೇಶನ ವರ್ಗಾವಣೆ ಆಗಿದೆ ಅನ್ನುವಂತಹ ಆರೋಪ ಏನಿದೆ, ಅದು ಆಗಿದ್ದು ನಿಜ ಅಂತ ತಾವು ಭಾವಿಸ್ತೀರಾ? ಅಲ್ಲ, ನಿನ್ನೆ ನಾನೇನು 2 ಆರೋಪಗಳನ್ನ ಇಟ್ಕೊಂಡು ನಗರಾಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿಗೆ ಮತ್ತೆ ಮುಖ್ಯ ಕಾರ್ಯದರ್ಶಿ ಕೊಟ್ಟಿದ್ದೆ. ಆ 2 ಆರೋಪಗಳಿಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ವರ್ಗಾವಣೆ ಮಾಡಿದ್ದಾರೆ ಅಂತ ಪ್ರಯತ್ನ ಬೇಸಿ ತಪ್ಪು ಮಾಡಿದ್ದಾರೆ ಅಂತ. ಅಮಾನತು ಮಾಡಿಲ್ಲ ಅಂತ ಹೇಳ್ತಿದ್ದೀರಿ? ಅಮಾನತ್ ಮಾಡಿಲ್ಲ, ಶಿಕ್ಷೆ ಮಾಡಬೇಕಾಗಿತ್ತು, ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕಾಗಿತ್ತು. ಅಂದ್ರೆ ಇವ್ರು ಯಾರನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದಾರೆ? ಅಧಿಕಾರಿಗಳನ್ನ ರಕ್ಷಣೆ ಮಾಡೋ ಮುಖಾಂತರ ಇದರಿಂದ ಇನ್ಯಾರೋ ದೊಡ್ಡವರ ಕೈವಾಡ ಇರಬೇಕು. ಹಾಗಾಗಿ ಅಧಿಕಾರಿಗಳನ್ನ ಉಳಿಸಿದ್ರೆ ಯಾವ್ದು ಹೊರಗೆ ಬರಲ್ಲ ಅಂತ ಮಾಡಿರ್ಬೇಕು. ಇಲ್ಲಾಂದ್ರೆ ಅಧಿಕಾರಿ ಸಸ್ಪೆಂಡ್ ಮಾಡಬೇಕಾಗಿತ್ತಲ್ಲ. ಒಂದ್ ಸಣ್ಣ ತಪ್ಪಿಗೆ ಅಧಿಕಾರಿಗಳನ್ನ ಸಹಿಸ್ಕೊಳ್ಳದೆ ಇರುವಂತ ಸರ್ಕಾರ ಇಟ್ಟು ದೊಡ್ಡ ತಪ್ಪು ಮಾಡಿದ್ರೆ ಯಾಕೆ ಸಹಿಸ್ಕೋಬೇಕು ಅಧಿಕಾರಿನ? ಯಾಕೆ ಅವನ್ ಪರ ನಿಂತ್ಕೋಬೇಕು ಅನ್ನೋದು ನನ್ನ ವಾದ. ಫೈನ್, ಥ್ಯಾಂಕ್ ಯು ಶ್ರೀವತ್ಸ ಅವರ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ. ಈಗ ನಮ್ಮ ಜೊತೆಗೆ ಬಿಜೆಪಿಯ ವಕ್ತಾರರಾಗಿರುವಂತಹ ಮಹೇಶ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ ಮಹೇಶ್ ಅವರೇ, ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಒಂದ್ ಕಡೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ, ಮತ್ತೊಂದು ಕಡೆ ಈ ಮೂಡಾದಲ್ಲಿ 4,000 ಕೋಟಿ ರೂಪಾಯಿಯನ್ನ ಗುಳು ಮಾಡಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ ಮುಖ್ಯಮಂತ್ರಿಗಳ ವಿರುದ್ಧ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಈಗ ಈ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗಲೇ ಮೂಡಾ ಸೈಟ್ ಅನ್ನ ಹಂಚಲಾಗಿತ್ತು ಅಂತ. ಇದನ್ನ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಅಂದ್ರೆ ಬಿಜೆಪಿಯಿಂದಾನೇ ಆರಂಭ ಆಯ್ತು ಅನ್ನೋ ದಾಟಿಯಲ್ಲಿ ಅವರು ಮಾತಾಡ್ದಂಗಿದೆ. ಇದರಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನಾನು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೇ ಏನು ಸಿದ್ದರಾಮಯ್ಯನವರ ಅವರ ವೈಯಕ್ತಿಕ ಏನು ಸೈಟ್ಗಳನ್ನ ಅವರ ಮನೆಯವರೇ ಅದಕ್ಕೆ ಸಂಬಂಧಪಟ್ಟಂತ ನಾನು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದೆ. ಆಗ್ಲೇ ನಾನು ಮಾನ್ಯ ಸಿದ್ದರಾಮಯ್ಯನವರ ನೈತಿಕತೆಯನ್ನ ಪ್ರಶ್ನೆ ಮಾಡಿದ್ದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಅವತ್ತೊಂದ್ ದಿನ ಏನು ಬಹಳ ನೈತಿಕತೆ ಮಾತನಾಡ್ತಕ್ಕಂಥವ್ರು ಸ್ವತಃ ಆ ಒಂದು ಏನು ಮಾರುಕಟ್ಟೆ ಮೌಲ್ಯದ 100% ಅವ್ರು ಏನು ಕಳ್ಕೊಂಡಂತ ಜಾಗ ಮತ್ತೆ ಅದಕ್ಕೆ ಪರಿಹಾರ ತೆಗೆದುಕೊಳ್ಳದೆ ಅವರು ಮೈಸೂರಿನ ಬಹಳ ಪ್ರಮುಖ ಬಡಾವಣೆಯಲ್ಲಿ ತೆಗೆದುಕೊಂಡಂತ ಜಾಗಗಳು. ಅವ್ರು ಕಳ್ಕೊಂಡಂತದ್ದು ಕ್ಯಾತ್ವಾರ್ನಹಳ್ಳಿ, ಅವ್ರು ತೆಗೆದುಕೊಂಡಂತದ್ದು ವಿಜಯನಗರ. ಅದು ಸಮಾನಾಂತರ ಒಂದು ಬಡಾವಣೆನೂ ಅಲ್ಲ, ಆ ಕಾಲಘಟ್ಟದಲ್ಲಿ ಮಾಡಿದಂಥದ್ದು ಅಲ್ಲ ಅದು. ಆದ್ರೂ ಕೂಡ ಒಬ್ಬ ಮುಖ್ಯಮಂತ್ರಿ ಅವರು ಆದಂತವ್ರು ಆ ಒಬ್ಬ ಅಧಿಕಾರಿ ನಟೇಶ್ ಅಂತಕ್ಕಂಥ ಅಧಿಕಾರಿ ಮೇಲೆ ಪ್ರಭಾವವನ್ನ ಬೀರಿ ಸ್ವತಃ ತಮ್ಮ ಹೆಂಡತಿಯ ಹೆಸರಿನಲ್ಲಿ
ಶ್ರೀಮತಿಯವರ ಹೆಸರಲ್ಲಿ 14 ಸೈಟ್ ಅನ್ನ ಏನ್ ಮೈಸೂರಿನಲ್ಲಿ ತೆಗೆದುಕೊಂಡ್ರು, 1 ವರ್ಷದ ಹಿಂದೆನೆ ನಾನು ಇದನ್ನ ಸಾರ್ವಜನಿಕಗೊಳಿಸಿದ್ದೆ. ಸಿದ್ದರಾಮಯ್ಯನವರಂತ ಭ್ರಷ್ಟ ಮುಖ್ಯಮಂತ್ರಿ ಈ ದೇಶದಲ್ಲಿ ಇನ್ಯಾರು ಇಲ್ಲ ಅಂತೇಳಿ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನು, ಸಿದ್ದರಾಮಯ್ಯನವರು ಅವರದ್ದು ಏನು 14 ಸೈಟ್ ನಂತರ ಅವ್ರ ಮಗನ್ನ ಮುಂದೆ ಇಟ್ಕೊಂಡು ಅವ್ರು ಯಾರೆಲ್ಲ ಈ ತರದ್ದು 50-50 ರೇಂಜ್ ಒಳಗಡೆ ಮೈಸೂರಿನ ಸುತ್ತಮುತ್ತ ಏನೆಲ್ಲ ಈ ತರದ್ದು ಏನು ಅಕ್ವೇರ್ ಮಾಡ್ಕೊಂಡಂತ ಜಾಗವನ್ನ ಏಜೆಂಟ್ ಗಳನ್ನ ಬಿಟ್ಟು ಅವ್ರ ಮುಖಾಂತರ ಅದನ್ನೆಲ್ಲ ತರಿಸಿ ಸ್ವತಃ ಮೂಡ ಕಮಿಷನರ್ ಅವರು ಫೋನ್ ಮಾಡಿ, ನೀವು ಬನ್ನಿ, ನಿಮ್ದೊಂದು ಅಕ್ವೈರ್ ಆಗಿರೋ ಜಾಗ ಇದೆ, ನಾವು ಅದಕ್ಕೆ 50-50 ವ್ಯಾಪಾರ ಮಾಡೋಣ ಅಂತೇಳಿ ಸ್ವತಃ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಇಟ್ಕೊಂಡು, ಭೈರತಿ ಸುರೇಶ್ ಅವ್ರನ್ನ ಇಟ್ಕೊಂಡು ಇಡೀ ಒಂದು ದಂಧೆ ರೂಪದಲ್ಲಿ ಇಡೀ ಮೂಡಾವನ್ನ ಪರಿವರ್ತನೆ ಮಾಡದಂತದ್ದು. ಬಹಳ ದುಃಖ ತರುವಂತದ್ದು ಅಂದ್ರೆ ಮೈಸೂರಿನ ಮೂಡಕ್ಕೆ ಬಹಳ ಅದ್ರದೇ ಆದಂತ ಅದಕ್ಕೆ ಬೆಲೆ ಇದೆ. ಮೂಡ ಅಂತಕ್ಕಂಥದ್ದು ಏನಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರ ಬಹಳ ಹಳೆಬರು ಬಹಳ ಪ್ರಾಮಾಣಿಕವಾಗಿ ಮನೆಗೆ ಹೋಗಿ ಅನೇಕರಿಗೆ ಸೈಟ್ ಅನ್ನ ಹಂಚಿದ್ರು. ಹಿಂದಿನ ಕಾಲದಲ್ಲಿ ಮನೆಗೆ ಆತರ ಮಾದೇಗೌಡ್ರು ಮನೆಗೆ ಹೋಗಿ ಸೈಟ್ ಕೊಡ್ತಿದ್ದಾರೆ ಅಂತ ಬಾಯಲ್ಲಿತ್ತಂದ್ರೆ ಅಷ್ಟು ಒಂದು ಮೂಡ ಅಂತಕ್ಕಂಥದ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡೋದು. ಒಂದೇ ನಿಮಿಷ ಮಹೇಶ್ವರ್, ಸಾರಿ ಫಾರ್ ಇಂಟರಪ್ಟ್. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ನಾನು. ಯಾರೇ ಸೈಟ್ ಹಂಚಿಕೆ ಮಾಡಿದ್ರು ಕೂಡ ಕ್ರಮ ಕೈಗೊಳ್ಳಿ. ಬಿಜೆಪಿ ಅವರು ಸೈಟ್ ಹಂಚಿಕೆ ಮಾಡಿದ್ರು ತಪ್ಪೇ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಶ್ರೀವತ್ಸ ಈಗಷ್ಟೇ ಪ್ರತಿಕ್ರಿಯೆ ಕೊಟ್ಟಿರೋದು. ತಪ್ಪೇ ಆಗಿರುತ್ತೆ, ಅದು ಯಾರೇ ಮಾಡಿರ್ಲಿ ಅಂತವರ ವಿರುದ್ಧ ಕ್ರಮ ಆಗ್ಬೇಕು ಅಂತ ಅವ್ರು ಹೇಳ್ತಾ ಇರೋದು. ಯಾರೇ ಮಾಡಿದ್ರು ಕೂಡ ತಪ್ಪೇ ಆಗಿರುತ್ತೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಲಿ, ಯಾರು ತಪ್ಪಿದೆ ಅಂತ ಗೊತ್ತಾಗುತ್ತೆ, ತಪ್ಪು ಆದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನುವಂಥ ಮಾತನ್ನ ಈಗಷ್ಟೇ ಶಾಸಕ ಶ್ರೀವತ್ಸ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸ್ತಾ ಇದ್ರು. ಎಸ್ ಮಹೇಶ್ ಅವರೇ, ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ನಮಗೆ ಕಾಡ್ತಾ ಇರುವಂಥವು 3 ಪ್ರಶ್ನೆಗಳು. ನಂಬರ್ 1, ಈ 50-50 ಸೈಟ್ ಅನ್ನ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ಯಾರು? ಈ 50-50 ಅನುಪಾತದ ಆಧಾರದಲ್ಲಿ ಸೈಟ್ ಅನ್ನ ಹಂಚಿಕೆ ಮಾಡೋದಕ್ಕೆ ಅನುಮತಿ ಕೊಟ್ಟವ್ರು ಯಾರು ಅನ್ನೋದು ನಂಬರ್ 1 ಕ್ವಶನ್. ಇನ್ನೊಂದು ಕ್ವಶನ್ ಏನಂತಂದ್ರೆ, ಆಲ್ಟರ್ನೇಟಿವ್ ಸೈಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಅದೇ ಬಡಾವಣೆಯಲ್ಲಿ ಸೈಟ್ ಕೊಡಬೇಕಾಗತ್ತೆ. ಆದ್ರೆ ಲಾಭದ ಬಡಾವಣೆಯಲ್ಲಿ ಸೈಟ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಇದಕ್ಕೆ ಅನುಮತಿ ಕೊಟ್ಟವ್ರು ಯಾರು? ನಂಬರ್ 2, ಇದನ್ನೆಲ್ಲ ಮಾಡೋದಕ್ಕೆ ಕ್ಯಾಬಿನೆಟ್ ನಲ್ಲಿ ಪರ್ಮಿಷನ್ ಬೇಕು. ಸಂಪುಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ, ಅನುಮತಿಯನ್ನ ತೆಗೆದುಕೊಳ್ಳಿಲ್ಲ, ಮನಸ್ಸಿಗೆ ಬಂದಂಗೆ ಈ ರೀತಿಯ ನಿವೇಶನ ಹಂಚೋದಾ? ನೋಡಿ, ಒಂದು ಬೈಲಾಸ್ ಅಂತ ಹೇಳಿ ಪ್ರತಿ ಒಂದು ಟ್ರಸ್ಟ್ ಬೋರ್ಡ್ಗೆ ಅದರದೇ ಆದಂತ ಬೈಲಾಸ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಗವರ್ನಿಂಗ್ ಬಾಡಿ ಅಂತ ಮಾಡ್ಕೊಂಡಿರ್ತಾರೆ. ಗವರ್ನಿಂಗ್ ಬಾಡಿನ ಅರ್ಬನ್ ಡೆವಲಪ್ಮೆಂಟ್ ಅಥವಾ ಯಾರು ಮಿನಿಸ್ಟ್ರಿ ಕೆಳಗಡೆ ಅವರ ಗೈಡ್ ಲೈನ್ಸ್ ಒಳಗಡೆ ಎಲ್ಲವೂ ಆಗಿರುತ್ತೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನಾನು ಒತ್ತಾಯ ಮಾಡ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಯವರು, ಅವ್ರು ಬಹಳ ಸಜ್ಜನರಲ್ಲ, ಬಹಳ ಪ್ರಾಮಾಣಿಕರು. ಸತ್ಯ ಹರಿಶ್ಚಂದ್ರ ಬಿಟ್ಟ ನಂತರ ಇರೋದೇ ಸಿದ್ದರಾಮಯ್ಯನವರು. ಅವರನ್ನ ಇವತ್ತು ಕೇಳ್ತೀನಿ, ಅವ್ರದ್ದೇನು ಅವ್ರು ಬೇರೆಯವ್ರದ್ದು ಬಿಡಿ, 4,000 ಎನ್ಕ್ವೈರಿ ಆಗ್ತಿದೆ. ನಮ್ಮ ಶಾಸಕ ಮಿತ್ರರಾದಂತ ಶ್ರೀವತ್ಸ ಅವರು ಕೂಡ ಒತ್ತಾಯ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ದೂರನ್ನು ಕೊಟ್ಟಿದ್ರು, ತತ್ಸಂಬಂಧ ತನಿಖೆ ಆಗ್ತಾ ಇದೆ. ಅದು ಯಾರ ಅವಧಿ ಒಳಗಡೆ ಆದ್ರೂ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಅದು ಯಾಕಂತಂದ್ರೆ ಇದೇನು ಖಾತೆ ಎಲ್ಲ ಆಗಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಅವಧಿಯಲ್ಲೂ ಆಗಿರ್ಬೋದು. ಅದ್ರಲ್ಲಿ ಸರ್ಕಾರಗಳೇನಾಗಲ್ಲ, ಅಧಿಕಾರಿಗಳೇನೆ. ಯಾರ ಸರ್ಕಾರ ಒಳಗಡೆ ಆದ್ರೂ ಭ್ರಷ್ಟಾಚಾರನೇ. ಅದು ಯಾರು ಮಾಡಿದ್ರು ತಪ್ಪೇ, ಅದು ಬಿಜೆಪಿ ಮಾಡಿದ್ರು ತಪ್ಪೇ, ಕಾಂಗ್ರೆಸ್ ಮಾಡಿದ್ರು ತಪ್ಪೇ, ಯಾರು ಮಾಡಿದ್ರು ತಪ್ಪೇ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಈ 14 ಸೈಟ್ ತೆಗೆದುಕೊಂಡಿದ್ದಾರೆ, ಇದ್ರ ಬಗ್ಗೆ ನೈತಿಕವಾಗಿ ಅವರು ರಾಜೀನಾಮೆ ಮೊದಲು ಕೊಡ್ತಾರಾ ಇಲ್ವಾ ಅನ್ನೋದು ಕೇಳಿ ಫಸ್ಟ್. ಎರಡನೇದು, ಇಲ್ಲ ಯಾವ್ದಾದ್ರು ಒಬ್ಬ ಹಾಲಿ ನ್ಯಾಯಾಂಗ ತನಿಖೆ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ತೆಗೆದುಕೊಂಡಿರೋ ಜಾಗ ಸರಿಗಿತ್ಯಾ ಅನ್ನೋಂಥದ್ದೊಂದು ಪರಿಶೀಲನೆ ಮಾಡಿಸಿ ಸಾಕು. ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಜಾಗ ಕಳ್ಕೊಂಡಿರೋದನ್ನ ಕುಂಕುಮದ ರೂಪದಲ್ಲಿ, ನನಗೆ ಬಹಳ ವಿಡಂಬನೆ ಏನಂತಂದ್ರೆ, ಕುಂಕುಮನ ಹಚ್ಚಕ್ ಹೋದ್ರೆ ಕುಂಕುಮ ಬೇಡ ಅಂತಾರೆ ಸಿದ್ದರಾಮಯ್ಯ. ಆದ್ರೆ ಕುಂಕುಮದ ರೂಪದಲ್ಲಿ ಅವರ ಶ್ರೀಮತಿಯವರಿಗೆ ಯಾರೋ ಜಾಗ ಕೊಡ್ತೀನಿ ಅಂದ್ರೆ ಅದನ್ನ ಸ್ವೀಕಾರ ಮಾಡ್ತಾರೆ. ಇದ್ರಲ್ಲೇ ಇರ್ತಕ್ಕಂಥದ್ದು ಹಿಪೋಕ್ರಸಿ ಏನಂತ. ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆಗ್ಬೇಕು. ಸಿದ್ದರಾಮಯ್ಯ ತೆಗೆದುಕೊಂಡಿರ್ತಕ್ಕಂಥ 14 ಸೈಟು ಏನು ಅವ್ರ ಹೆಸರಲ್ಲಿ ಮೇಡಮ್ ಪಾರ್ವತಿ ಅವರ ಹೆಸರಲ್ಲಿ ಖಾತೆ ಮಾಡಿಸ್ಕೊಂಡಿದ್ದಾರೆ, ಅದು ಊರ್ಜಿತನ, ಅದು ಸರಿಯಾಗಿದ್ಯಾ? ತಾವೇನ್ ಪ್ರಶ್ನೆ ಹಾಕಿದ್ರಲ್ಲ, ಸಮಾನಾಂತರ ಬಡಾವಣೆ, ಅದೇ ಬಡಾವಣೆ, ಇವೆಲ್ಲ ಏನಿದೆ ಈ ಎಲ್ಲನ ಉಲ್ಲಂಘನೆ ಮಾಡಿ ಅವ್ರು ಅದನ್ನ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಸರ್, ತಾವು ಹೇಳ್ತಾ ಇರೋದೇನಂತಂದ್ರೆ, ಅಲ್ಲ, ತಮ್ಮ ಹೇಳಿಕೆಯ ಹಿಂದಿನ ಉದ್ದೇಶ ನನಗೆ ಅರ್ಥ ಆಗ್ತಾ ಇದೆ. ಈಗ ನೀವು ಹೇಳ್ತಾ ಇರೋದು ಅವರದೇ ಸ್ವಂತ ಊರಿನಲ್ಲಿ
ಅವರ ಆಪ್ತ ಸಚಿವರ ಇಲಾಖೆಯಲ್ಲಿ ಅವರದ್ದೇ ತವರು ಜಿಲ್ಲೆಯಲ್ಲಿ ಈ ರೀತಿ ಒಂದು ಹಗರಣ ನಡೀತಾ ಇದ್ರು ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೇ ಇರೋದಿಲ್ಲ, ಎಲ್ಲ ಅವರ ಗಮನಕ್ಕೆ ಬಂದೇ ಆಗಿದೆ, ಅವರ ಕೈವಾಡ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ? ಅಲ್ಲಲ್ಲ, ಸ್ವತಃ ಅವ್ರು ನೋಡಿ, ನಾನು ಅವ್ರು ಇದು ಕೈವಾಡ ಖಂಡಿತವಾಗ್ಲೂ 100ಕ್ಕೆ 100. ಅದ್ ಬಿಟ್ಟು ಸ್ವತಃ ಸಿದ್ದರಾಮಯ್ಯನವ್ರ ಫಲಾನುಭವಿ ಅಲ್ಲ ಇದಕ್ಕೆ, ಬೇರೆಯವ್ರ ಫಲಾನುಭವಿ ಬಿಡಿ. ಬೇರೆಯವ್ರು ತುಂಬಾ ಜನ ಇದಾರೆ, ಪಾಪಣ್ಣ ಇದಾರೆ, ಬೇರೆ ಜನ ಇದಾರೆ, ತುಂಬಾ ಜನ ಮರಿಗೌಡರು ಇಟ್ಕೊಂಡು ಅವ್ರು ಬೇರೆ 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 100 ಜನಕ್ಕೆ ಮಾಡಿದಾರೆ. ಅದ್ ಬಿಡಿ, ಸ್ವತಃ ಇದ್ರಲ್ಲಿ ಫಲಾನುಭವಿ ಸಿದ್ದರಾಮಯ್ಯನವ್ರೆ. ಅವ್ರು ಮಾಡಿರೋದು ಒಂದು ಒಳ್ಳೆ ಕೆಲಸ ಏನಂತಂದ್ರೆ, ಈ 14 ಸೈಟ್ ಅನ್ನ ಚುನಾವಣೆ ನಿಲ್ಬೇಕಾದ್ರೆ ಅಫಿಡೇವಿಟ್ ನಲ್ಲಿ ಅದನ್ನ ಹಾಕೊಂಡಿದ್ದಾರೆ. ಓಕೆ, ಈ 14 ಆದ್ರೆ ಈ 14 ಸೈಟು ಅವ್ರ ಆಸ್ತಿ ಪಾಸ್ತಿಲಿ ಚುನಾವಣಾ ಆಯೋಗಕ್ಕೆ ಅವರು ಸಲ್ಲಿಸಿರ್ಬೋದು, ಆದ್ರೆ ಅದ್ರ ಹಿಂದ್ಗಡೆ ಇರುವಂತ ನೈತಿಕತೆ ಇದನ್ನ ಪ್ರಶ್ನೆ ಮಾಡ್ಬೇಕಲ್ವಾ? ಇವತ್ತು ಸಿದ್ದರಾಮಯ್ಯನವರು ರಾಜ್ಯ ಜನ ಕೇಳ್ಬೇಕು, ಅವ್ರು ತಗೊಂಡಿರೋದು ಕಾನೂನುವಾಗಿ ಕರೆಕ್ಟ್ ಆಗಿದ್ಯಾ, ಕಾನೂನು ರೀತ್ಯ ತೆಗೆದುಕೊಂಡಿದ್ದಾರೆ, ಅವರು ಆಸ್ ಪರ್ ದ ರೂಲ್ಸ್ ತಗೊಂಡಿದಾರ, ಅದೇ ರೂಲ್ಸ್ ಎಲ್ಲರಿಗೂ ಅಪ್ಲಿಕಬಲ್ ಆಗತ್ತ? ನಂಗೆ ನೋಡಿ, ಈ ಪ್ರಕರಣ ಆದ ನಂತರ ದಾವಣಗೆರೆ, ಹುಬ್ಬಳ್ಳಿ, ಬೇರೆ ಬೇರೆ ಕಡೆಯಿಂದೆಲ್ಲ ಜನ ಮಾಡ್ತಿದ್ದಾರೆ, ಸರ್ ನಮ್ದು ಇದೇ ತರ ಜಾಗ ತಗೊಂಡಿದ್ದಾರೆ, ಸಿದ್ದರಾಮಯ್ಯನವರಿಗೆ ಸೈಟ್ ಕೊಡೋದು ಪರ್ಯಾಯವಾಗಿ ಕೊಟ್ಮೇಲೆ ನಮಗೂ ಕೊಡ್ಬೋದಲ್ಲ ಸರ್, ದಯಮಾಡಿ ಡಾಕ್ಯುಮೆಂಟ್ ಕೊಡಿ ಅಂತೇಳಿ 100 ಜನ ನನಗೆ ನಿನ್ನೆಯಿಂದ ಹಿಂದ್ಗಡೆ ಬಿದ್ದಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಕ್ಕೆ ಧನ್ಯವಾದ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮೂಡಾದಲ್ಲಿ 50-50 ಅನುಪಾತದಲ್ಲಿ ಸೈಟು ಹಂಚಿಕೆ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗರಣದ ಕುರಿತು ಮಹತ್ವದ ತನಿಖೆ ನಡೆಯುತ್ತೆ. 4 ಸದಸ್ಯರನ್ನ ನೇಮಕ ಮಾಡಿ ತನಿಖೆಯನ್ನ ಮಾಡಲಾಗುತ್ತೆ ಅಂತ ಹಗರಣದ ಕುರಿತು ಸಚಿವ ಬೈರತಿ ಸುರೇಶ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಿದ್ರೆ ಅವ್ರು ಹೇಳಿದ್ದೇನು, ಬನ್ನಿ ನೋಡೋಣ. ಮತ್ತು 27/10/2023 ಒಂದು ರೆಸಲ್ಯೂಷನ್ ಮಾಡಿ ಯಾವುದು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ ಪ್ರಕಾರ ಇಲ್ಲಿ ಬರೆದಿದೆ. ಪ್ರಾಧಿಕಾರದ ಬಡಾವಣೆ ಮತ್ತು ಇತರ ಉದ್ದೇಶಗಳಿಗೆ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸದೆ ಪರಿಹಾರ ನೀಡದೆ ಜಮೀನನ್ನು ಉಪಯೋಗಿಸಿದ ಪ್ರಕರಣಗಳಲ್ಲಿ 50-50 ಅನುಪಾತದಲ್ಲಿ ನಿವೇಶನ ನೀಡುವ ಕುರಿತು ಕೈಗೊಂಡಿರುವ ನಿಯಮ ಬಾಹಿರ ನಿರ್ಣಯವನ್ನು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 82 ಕಲಂ ಅಡಿಯಲ್ಲಿ ಇದನ್ನು ರದ್ದುಪಡಿ ಆದೇಶ ಮಾಡಿಸಿದ್ದೀನಿ. ನಾನೇ ಮಾಡಿದ್ದೀನಿ. ಯಾವಾಗ ಇದು ಮಾಡಿರೋದು? 27/10/2023 ಒಂದು ಆದೇಶ 8 ತಿಂಗಳು ಮುಂಚೆ ಮಾಡಿದ್ದೀನಿ. ಇನ್ನೊಂದು ಹೊಸ ಕಮಿಷನರ್ ಆದಮೇಲೆ ಇವೆಲ್ಲನೂ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಕೊಟ್ಟಿದ್ದೀನಿ. ಇವತ್ತು ಇನ್ನೂ ರಿಪೋರ್ಟ್ ನಡೀತಾ ಇದೆ, ಯಾಕಂದರೆ ಇದರಲ್ಲಿ ಎಷ್ಟು ಎಕರೆ ಇದೆ ಅಂತಲೇ ಗೊತ್ತಿಲ್ಲ. ಈಗ ಏನು ಅದೇ ಈಗ ಇನ್ವೆಸ್ಟಿಗೇಷನ್ ಮಾಡಬೇಕು. ಇನ್ನು ಎನ್ಕ್ವೈರಿ ನಡೀತಾ ಐತೆ, ಎನ್ಕ್ವೈರಿ ನಡೆದು ಈಗ ನನ್ನ ಗಮನಕ್ಕೆ ಬರಬೇಕು. ಗಮನಕ್ಕೆ ನನ್ನ ಕೈಯಲ್ಲಿ ಕೊಟ್ಟ ಮೇಲೆ ನಾನು ನಿಮ್ಗೆ ಹೇಳಲಿಕ್ಕೆ ಸಾಧ್ಯ. ಎಷ್ಟು ಕರಾರುವಕ್ಕ ಕಮಿಷನರ್ IAS 2 IAS ಆಫೀಸರ್ಸ್, ಒಂದು ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಮಿಷನರ್ ವೆಂಕಟಾಚಲಪತಿ, ಅವ್ರ ಜೊತೆ 4 ಜನ ಮೆಂಬರ್ಸ್. ಅದಕ್ಕೆ ಮುಂಚೆ ಅದನ್ನು ನಾನೇ ಕಾನ್ಸ್ಟಿಟ್ಯೂಟ್ ಮಾಡಿರೋದು. ಅವರು DMA ಡೈರೆಕ್ಟ್ರು, ಅವರು IAS ಆಫೀಸರು. ಪ್ರಭುಲಿಂಗ್ ಕವಳಿಕಟ್ಟಿ ಮುಂಚೆ ಇದ್ದರು. ಈಗ ಕಮಿಷನರೇಟ್ ಆದಮೇಲೆ ಈಗ ಹೊಸದಾಗಿ ಅವ್ರು ಕಾನ್ಸ್ಟಿಟ್ಯೂಟ್ ಮಾಡಿರೋದು. ಕ್ಲಿಯರಾಗಿ ಬರೆದಿದ್ದೀನಿ, ನೀವು ಓದ್ಕೋಬೋದು ಅದಾದಮೇಲೆ. ಸೊ ಈಗ ಎನ್ಕ್ವೈರಿ ಇನಿಷಿಯೇಟ್ ಮಾಡಿದ್ದೀವಿ. ಹಲವಾರು ವಿಚಾರಗಳು ಈಗ ಇಲ್ಲಿ ಚರ್ಚೆಗೆ ಬಂದಿವೆ. ಪ್ರಾಧಿಕಾರದಲ್ಲಿ ರೆಸಲ್ಯೂಷನ್ ಮಾಡಿ, ಅಂದರೆ ಈಗ ಮತ್ತು BJPಯವರು ಆಪಾದನೆ ಮಾಡಿರೋದ್ರಿಂದ ನಾನು ಅವ್ರಿಗೆ ಆನ್ಸರ್ ಹೇಳಲೇಬೇಕಲ್ಲ. ರೆಸಲ್ಯೂಷನ್ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಅಲ್ಲ.